ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ದೇವಾಯ ನಮಃ. ಇಂದು ನಾವು ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಯುಗದ 2ನೇ ಶ್ಲೋಕ ಮತ್ತೆ 23-27ನೇ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. 2ನೇ ಶ್ಲೋಕ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಇದರ ಅರ್ಥ, ಪರಮಾತ್ಮನು ಹೇಳಿದನು, ಪ್ರತಿಯೊಬ್ಬ ಮನುಷ್ಯನು ಸಹಜವಾದ ನಂಬಿಕೆಯೊಂದಿಗೆ ಹುಟ್ಟಿದ್ದಾನೆ. ಅದು 3 ವಿಧಗಳಾಗಿರಬಹುದು: ಸಾತ್ವಿಕ, ರಾಜಸಿಕ ಅಥವಾ ತಾಮಸಿಕ. ಈಗ ನನ್ನಿಂದ ಇದರ ಬಗ್ಗೆ ಕೇಳು. ಇಲ್ಲಿ ಭಗವಾನ್ ವಾಚ ಮಿಸ್ ಆಗಿದೆ ಅನ್ಸುತ್ತೆ. ಇಲ್ಲಿ ಮೀನಿಂಗ್ ಅಲ್ಲಿ ಹೇಳಿದ್ದಾರೆ. ರೀತಿಯ ಶ್ರದ್ಧೆಗಳು ಹೇಳಿದ್ದಾರೆ ಅಲ್ವಾ, ಅಲ್ಲಿ ಅದು ಯಾವುದು ಅನ್ನೋದು ಹೇಳ್ತೀರಾ ಮಾಲಾಜಿ? ಹಾ ಮ್ಯಾಮ್. ಅಂದ್ರೆ ಇವಾಗ ತಾಮಸ ಗುಣ, ರಾಜಸ ಗುಣ ಮತ್ತೆ ಸಾತ್ವಿಕ ಗುಣ ನಾವು ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್, ಸಾತ್ವಿಕ ಗುಣ ಸ್ವಲ್ಪ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು. ಬಟ್ ಏನೂ ಗೊತ್ತಿಲ್ಲದೆ ಇದ್ದವರು ಕೂಡ ಈ 3 ಗುಣಗಳು ಒಂದ್ ಚೂರ್ ನಮ್ಮಲ್ಲಿ, ನಮ್ಗಿದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರು ನಮ್ಮಲ್ಲಿ ಇರುತ್ತೆ ಅದು. ಇವಾಗ ಸಾತ್ವಿಕ ಗುಣ ಏನ್ ಒಳ್ಳೆ ಗುಣ. ಕೆಲವು ಸತಿ ನಮ್ಗೆ ಏನೋ ಶೇರ್ ಮಾಡ್ಬೇಕು ಅನ್ಸತ್ತೆ, ಇನ್ಯಾರಿಗೋ ಏನೋ ಕೊಡ್ಬೇಕು ಅಂತ ಅನ್ಸತ್ತೆ. ಒಂದ್ ಚಿಕ್ಕ ಮಗುಗಾದ್ರೂ ಅಷ್ಟೇ, ಒಂದೊಂದ್ಸತಿ ಅದು ಹಠ ಮಾಡುತ್ತೆ, ನಾನು ಈ ಆಟ ಸಾಮಾನು ಇನ್ನೊಂದ್ ಮಗು ಕೊಡಲ್ಲ ಅನ್ನತ್ತೆ. ಒಂದೊಂದ್ಸತಿ ಶೇರ್ ಮಾಡುತ್ತೆ. ಸೊ ಅದಕ್ಕೆ ತಾಮಸಿಕ ರಾಜಸಿಕ ಗುಣ ಏನು ಗೊತ್ತಿಲ್ಲ, ಆದ್ರೆ ಸಹಜವಾಗಿ ಅದು ಬಂದಿರತ್ತೆ. ಸೊ ಅದನ್ನ ನಾವು ಏನ್ ಹೇಳ್ತೀವಿ, ನಮ್ಮ ಸ್ವಭಾವ ಇಂದ ಒಂದು ಎಫರ್ಟ್ ಹಾಕಿ ಅದನ್ನ ಕಲ್ಚರ್ ಮಾಡ್ಬೇಕದು. ನಾವ್ ಯಾವ ಗುಣ ಜಾಸ್ತಿ ಇಟ್ಕೋಬೇಕು, ಯಾವ್ದನ್ನ ಕಮ್ಮಿ ಮಾಡ್ಕೋಬೇಕು, ಅದನ್ನ ನಾವು ರೂಢಿ ಮಾಡ್ಕೋಬೇಕು. ಮತ್ತೆ ಒಂದು ಆ ನಮ್ಗೆ ಯಾವಾಗ ಅರಿವಾಗತ್ತೆ ಈ ಗುಣ ಇದ್ರೆ ನಮ್ಗೆ ಒಳ್ಳೇದು, ಈ ಗುಣ ಇರಬಾರ್ದು ನಮ್ಮಲ್ಲಿ ಅಂತ, ಅವಾಗ ನಾವು ಅದ್ರ ಬಗ್ಗೆ ಒಂದು ಎಫರ್ಟ್ ಅಂತಾನೆ ಹೇಳ್ಬೋದು. ಕಾನ್ಶಿಯಸ್ ಆಗಿ ಇದ್ ಮಾಡ್ಬಾರ್ದು ಅಂತ ಎಫರ್ಟ್ ಹಾಕಿ ನಾವು ಅದನ್ನ ತಿದ್ಕೊಳ್ತೀವಿ. ಇಲ್ಲ ಅಂದ್ರೆ ಈ 3 ಗುಣಗಳು ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದ್ರೆ ಪ್ರಧಾನವಾಗಿ ಒಂದೊಂದು ಗುಣ ಇರುತ್ತೆ ಅಲ್ವಾ, 3 ಗುಣಗಳು ಇದ್ದೇ ಇರುತ್ತೆ. ಇವಾಗ ನಾವು ಮಲ್ಕೊಳ್ಬೇಕು ಅಂತಂದ್ರೆ ತಾಮಸಿಕಕ್ಕೆ ಹೋದ್ರೇನೆ ಮಲ್ಕೊಳಕ್ಕಾಗೋದು. ರಾಜಸಿಕ ಗುಣ ಇರುವಾಗ, ಪ್ರಧಾನವಾಗಿರುವಾಗ ನಾವು ಮಲ್ಕೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹಾಗೆ ದೇವ್ರ ಪೂಜೆ ಮಾಡ್ಬೇಕು ಅಂತಂದ್ರೆ ಸಾತ್ವಿಕ ಗುಣ ಬಂದ್ರೆ ತಾನೇ ನಾವು ದೇವ್ರ ಪೂಜೆಗೆ ಇಳಿಯೋದು. ಇಲ್ಲ ಅಂತಂದ್ರೆ ದೇವ್ರ ಪೂಜೆ ಮಾಡ್ತೀವ? ಇಲ್ಲ. ಅದೇ ಇಷ್ಟು ನಾವು ಒಂದು ದಿನಚರಿ ಅಂತಂದ್ರೆ ಇಷ್ಟು ಗುಣಗಳನ್ನು ಇರುತ್ತೆ. ಆದ್ರೆ ಒಂದೊಂದು ಸಮಯದಲ್ಲಿ ಒಂದೊಂದು ಇರುತ್ತೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ಹುಟ್ಟದಾಗ್ಲಿಂದಾನೇ ಕೆಲವು ಗುಣಗಳು ಸ್ವಭಾವವಾಗಿ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ರತ್ನ ಅವರು ಏನ್ ಹೇಳ್ತಾರೆ ನೋಡೋಣ. ರತ್ನಾಜಿ. ಹಾ ಮ್ಯಾಮ್. 3 ಗುಣಗಳು. ಶ್ರದ್ಧೆ ಬೇರೆ ಹೇಳ್ತಾ ಇದ್ದಾರೆ. ಶ್ರದ್ಧೆ ಅಂದ್ರೆ ಏನು, ನಾವು ಬೇಕಾದಷ್ಟು ಸತಿ ಇದನ್ನ ಡಿಸ್ಕಸ್ ಮಾಡಿದ್ವಿ. ಶ್ರದ್ಧೆ ಅಂತಂದ್ರೆ ಆಮೇಲೆ ನಾವು ಪ್ರತಿನಿತ್ಯ ಶ್ರದ್ಧಾವಂತರಾಗಿರ್ಬೇಕು ಅಂತ ಹೇಳ್ತೀವಿ. ಅದು ಸ್ಕೂಲ್ ಅದು ಉಪಯೋಗಿಸ್ತಾನೆ ಇರ್ತೀರ. ಶ್ರದ್ಧೆ ಇಲ್ದಿದ್ರೆ ಸ್ಕೂಲ್ ಮಕ್ಕಳು ಕಲಿಯಕ್ಕಾಗತ್ತಾ? ಇಲ್ಲ. ಹೌದು ಮ್ಯಾಮ್. ಸೊ ಈಗ ನಮ್ಗೀಗ ಶ್ರದ್ಧೆಯಿಂದ ಕಲಿಬೇಕು ಅಂತಾನೆ ಶ್ಲೋಕ ಕ್ಲಾಸ್ ಅಟೆಂಡ್ ಮಾಡ್ತಿದ್ವಿ ಮ್ಯಾಮ್. ಹಂಗೆ ಏನೇ ಒಂದನ್ನ ನಾವು ಕಲ್ತ್ಕೋಬೇಕಂದ್ರೆ ಶ್ರದ್ಧೆ ಭಕ್ತಿ ಇದ್ರೇನೆ ಅದು ತಲೆಗೆ ಹೋಗೋದು ಮ್ಯಾಮ್.
ಇಲ್ಲ ಅಂದ್ರೆ ಈ ಕಿವಿಲ್ ಕೇಳಿದ್ದು ಈ ಕಿವಿಲ್ ಹೊರಟೋಗಿರುತ್ತೆ, ಅದನ್ನ ನಾವೇನು ಅಳವಡಿಸ್ಕೊಳಕ್ ಆಗಲ್ಲ. ಶ್ರದ್ಧೆ ಇದ್ರೆ, ನಮಗ್ ಕಲಿಬೇಕು ಅನ್ನೋ ಆಸೆ ಇದ್ರೆ ತಾನಾಗ್ ತಾನೇ ಶ್ರದ್ಧೆ ಬರುತ್ತೆ ಮ್ಯಾಮ್. ಅದ್ ನಿಮ್ಗೆ ಬಿಟ್ರೆ ಈಗ ಮಾಲಾ ಒಂದು ಮ್ಯಾಮ್ ಮೊದ್ಲು ಹೇಳ್ದಾಗೆ ಕಲಿಬೇಕು ಅನ್ನೋ ಒಂದು ಆಸೆ ಮೊದ್ಲು, ಆಮೇಲೆ ಅದ್ರಲ್ಲಿ ಹೌದು ಮ್ಯಾಮ್. ನಾನು ಇದರಲ್ಲಿ ಕಲಿಯೋದ್ರಿಂದ ನನಗೆ ಅನುಕೂಲ ಆಗತ್ತೆ, ಇದು ನಂಗ್ ಒಳ್ಳೇದಾಗತ್ತೆ, ನನ್ನ ಶ್ರೇಯಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ವಿಶ್ವಾಸ. ಶ್ರದ್ಧೆಯಲ್ಲಿ ಹೌದು ಮ್ಯಾಮ್. ಮುಖ್ಯವಾಗಿರ್ಬೇಕಾಗಿರುವಂತಹದ್ದು ವಿಶ್ವಾಸ. ನಂಬಿಕೆ ಇಂದ ಮೇಲಕ್ಕೆ ಹೋಗಿದ್ದು ಮೇಲ್ಮಟ್ಟದ್ದು ವಿಶ್ವಾಸ. ಆ ವಿಶ್ವಾಸದಲ್ಲಿ ಮುಂದುವರೆದು ಹೋಗುತ್ತೆ ಅದು ಶ್ರದ್ಧೆ. ಅಲ್ಲಿ ಆ ಶ್ರದ್ಧೆಯಲ್ಲಿ ಏನು ಅಂತಂದ್ರೆ ನಮಗ್ ಬಂದಂತಹ ಸಂಶಯಗಳನ್ನು ಸಹ ನಾವು ನಿವಾರಣೆ ಮಾಡ್ಕೊಳ್ಬೇಕು. ಇವಾಗೇನೋ ಟೀಚರ್ ಹೇಳ್ತಾರೆ, ಅವಾಗ ಶ್ರದ್ಧೆಯಿಂದ ಕೇಳ್ತಾರೆ ಸ್ಟೂಡೆಂಟ್ಸ್, ಆದ್ರೆ ಏನೋ ಸಂಶಯ ಬರುತ್ತೆ. ಹಾಗಂದ್ಬಿಟ್ಟು ಸಂಶಯ ಬಂದಾಗ ಸುಮ್ನೆ ಇರ್ಬೇಕು ಅಂತ ಅಲ್ಲ. ಶ್ರದ್ಧಾವಂತನಾಗಿದ್ದರೆ ಆ ಸಂಶಯವನ್ನ ನಿವಾರಣೆ ಮಾಡಿಕೊಂಡು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ಅವನು ಅದನ್ನ ವಿಶದವಾಗಿ ತಿಳ್ಕೊಳ್ತಾನೆ. ಅದು ಶ್ರದ್ಧೆ. ಮತ್ತೆ ಇನ್ನೊಂದು ಶ್ರದ್ಧೆಯಲ್ಲಿ ಮುಖ್ಯವಾದಂತಹ ಗುಣ ಏನಿರ್ಬೇಕು ಅಂತಂದ್ರೆ, ಇವಾಗ ನಿಮ್ ಸ್ಟೂಡೆಂಟ್ ಕೇಳ್ತಾ ಇರ್ತಾನೆ, ಇವಾಗ ನೀವೇನೋ ಹೇಳ್ತೀರ, ನೀವು ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು ಅವನಿಗೆ, ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನು ಅರ್ಥ ಆಗ್ಲಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರುತ್ತೋ ಅದನ್ನೇ ನೀವು ವಿವರಿಸಿ ಹೇಳ್ತೀರಾ, ಅವನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀರಾ, ಅವನಿಗೆ ಅರ್ಥ ಆಗ್ಲಿಲ್ಲ. ಹಾಗಂದ್ಬಿಟ್ಟು ಶ್ರದ್ಧಾವಂತನಿಗೆ ನಾನ್ ಟೀಚರ್ ಹೇಳಿದ್ದು ತಪ್ಪು ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ತಪ್ಪು ಅಂತಂದ್ಬಿಟ್ಟು ಅನ್ನಿಸ್ಬಾರ್ದು ಶ್ರದ್ಧಾವಂತ ಸ್ಟೂಡೆಂಟ್ಗೆ. ಹಾಗೇನೆ ನಾವು ಆಧ್ಯಾತ್ಮಿಕ ವಿದ್ಯಾರ್ಥಿಗಳು ಆಗಿರುವಾಗ ನಾವು ಸಾಧಕರು, ನಮಗೇನ್ ಅನ್ಸ್ಬೇಕು ಅಂತಂದ್ರೆ, ಏನು ಈ ವೇದಾಂತದಲ್ಲಿ ಏನ್ ಹೇಳಿದ್ದಾರೆ ಅದು ಸಂಪೂರ್ಣವಾಗಿ ಸತ್ಯ. ಮತ್ತೆ ಈ ಒಂದು ಸದ್ಗುರುಗಳಿಗೆ ಏನ್ ಹೇಳಿರ್ತಾರೆ ಅದು ಅಷ್ಟೇ. ನಾವು ಸರಿಯಾಗಿ ನಾನ್ ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಹೇಳಿರೋದು ಕರೆಕ್ಟು, ಆದ್ರೆ ನಾನ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಈ ವೇದಾಂತನು ಅಷ್ಟೊಂದು ಸುಲಭ ಅಲ್ಲ ಬಿಗಿನಿಂಗ್ ಅಲ್ಲಿ. ಹಾಗಾಗಿ ಅದನ್ನ ಅರ್ಥ ಹೇಗ್ ಮಾಡ್ಕೊಳ್ಳಿ ಅಲ್ಲಿ ಅಂತಂದ್ಬಿಟ್ಟು ಮುಂದುವರಿತಾನಲ್ಲ, ಅದು ಶ್ರದ್ಧೆ. ಹೀಗೆ ಶ್ರದ್ಧೆಯಲ್ಲಿ ಒಂದು ಹಂತಗಳು, ಈ ನಂಬಿಕೆ, ವಿಶ್ವಾಸ ಮತ್ತು ಶ್ರದ್ಧೆ ಅನ್ನೋದು ಈ ರೀತಿಯಲ್ಲಿ ತೆಗೆದುಕೊಂಡು ಹೋಗುತ್ತೆ. ಇಲ್ಲಿ ಹೇಳಿರೋದು ಹೇಗೆ ಈ ಶ್ರದ್ಧೆಗಳು ತ್ರಿಗುಣಗಳಿಗೆ ಸೇರಿದೆ, ಅದನ್ನ ಸ್ವಲ್ಪ ವಿವರಿಸ್ತೀರಾ? ಮ್ಯಾಮ್ ಮಾಲಾ ಮ್ಯಾಮ್ ಹೇಳ್ದಾಗೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಈ ತ್ರಿಗುಣ ಇದ್ದೇ ಇರುತ್ತೆ ಮ್ಯಾಮ್. ಇದ್ದೇ ಇರುತ್ತೆ. ಬಟ್ ನಾವು ಯಾವ ವಿಷಯನ ನಾವ್ ಹೇಗ್ ತಗೊಂಡ್ವಿ ಅಂತ, ಈಗ ಶ್ರದ್ಧೆಯಿಂದ ಅಂದ್ರೆ ನಾವೇ ಅದರಲ್ಲಿ ವಿಂಗಡಿಸ್ಕೋಬೇಕು ಮ್ಯಾಮ್. ಈಗ ಸಾತ್ವಿಕ ಗುಣ ಇದ್ರೆ ಏನು ನಮಗೆಲ್ಲ ಅಂದ್ರೆ ನಾವ್ ಏನನ್ನ ಗೇನ್ ಮಾಡ್ಬೋದು. ತಾಮಸಿಕ ಗುಣ ಇದ್ರೆ ಏನು, ಈಗ ಎಲ್ಲಾನು ಇರುತ್ತೆ. ಈಗ ಅಂತ ಹೇಳಿ ನಾವು ನಿದ್ದೆ ಮಾಡದೇ ಇರಲ್ಲ, ನಾವು ಊಟ ಮಾಡದೇ ಇರಲ್ಲ. ಆದ್ರೆ ಯಾವ್ದ್ಯಾವ್ದನ್ನ ಎಷ್ಟು ಮಿತವಾಗಿ ಇಟ್ಕೋಬೇಕು ಅಂತ ತಿಳ್ಕೋಬೇಕು ಅಂತ ಅಂದ್ರೆ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ಎಲ್ಲರಿಗೂ ಒಂದೇ ಗುಣ ಇರತ್ತಾಗಂತ ಬರೀ ದುಡಿತಾನೆ ಯಾರು ಇರಕ್ಕಾಗಲ್ಲ, ಅಥವಾ ರೆಸ್ಟು ಇಲ್ದೆ ಯಾರು ಇರಕ್ಕಾಗಲ್ಲ. ಹಾಗಂತ ಕೆಲವೊಬ್ರು ಅಷ್ಟೇ ಭಕ್ತಿ ಅದೆಲ್ಲ ಇಲ್ದೆ ಇರ್ತಾರೆ. ತಿಳ್ಕೊಂಡವ್ರು ಅದನ್ನ ಇನ್ನು ಶ್ರದ್ಧೆ ಭಕ್ತಿಯಿಂದ ಹೆಚ್ಚೆಚ್ಚು ತಿಳ್ಕೊಂಡ್ಮೇಲೆ ಅವ್ರ ಗುಣ ಕೂಡ ಅದಕ್ಕೆ ಅನುಗುಣವಾಗಿ ಸಾಗುತ್ತಾ ಹೋಗುತ್ತೆ ಮ್ಯಾಮ್. ಅಂದ್ರೆ ಯಾವ್ದನ್ನ ಲಿಮಿಟ್ ಅಲ್ಲಿ ಇಟ್ಕೋಬೇಕು, ಯಾವ್ದನ್ನ ಅತಿಯಾಗಿ ಇದ್ ಮಾಡ್ಕೋಬೇಕು ಅನ್ನೋದನ್ನ ಅವ್ರುಗಳೇ ಕಂಡ್ಕೋತಾರೆ ಮ್ಯಾಮ್. ತಿಳ್ಕೊತಾ ಅದನ್ನೆಲ್ಲ ಅಂದ್ರೆ ಅವರು ಏನ್ ಹೇಳ್ತಾರೆ, ಪಕ್ವತೆ ಆದಂಗೆ, ಅಂದ್ರೆ ವಿಷಯಗಳು ಜಾಸ್ತಿ ಅವರು ತಗೋತಾ ಹೋದಂಗೆ ಯಾವ್ದ್ಯಾವ್ದನ್ನ ಎಷ್ಟು ತಗೋತಾರೋ ಅಲ್ಲಿಗೆ ಅವರು ಅವ್ರಿಗೆ ಅಲ್ಲಿಗೆ ಅರ್ಥ ಆಗ್ಬಿಡುತ್ತೆ ಮ್ಯಾಮ್, ಯಾವ್ದು ಲಿಮಿಟ್ ಯಾವ್ದು ಲಿಮಿಟ್ ಇಲ್ದೆ ಇದ್ ಮಾಡ್ಬೋದು ಅನ್ನೋದು ಅವ್ರವ್ರ ಗುಣಕ್ಕೆ ಬಿಟ್ಟಿರುತ್ತೆ ಮ್ಯಾಮ್. ಅದನ್ನೆಲ್ಲ ಅನ್ನೋದು ಗೊತ್ತಾಗತ್ತೆ ಅವ್ರಿಗೆ. ಹೌದು ಮ್ಯಾಮ್, ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅದನ್ನ ನಡ್ಸ್ಕೊಂಡು ಹೋಗೋದು ಅವ್ರ ಕೈಲೇ ಇರುತ್ತೆ ಮ್ಯಾಮ್. ಅದೆಲ್ಲ ತಿಳ್ಕೊಬೇಕಂದ್ರೆ ಫಸ್ಟ್ ನೀವ್ ಹೇಳ್ದಂಗೆ ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಷ್ಟೇ. ಇಲ್ಲಿ
ಮೂರು ರೀತಿಯ ಶ್ರದ್ಧೆಗಳನ್ನ ಹೇಳಿದ್ದಾರೆ. ಆ ಶ್ರದ್ಧೆಯಲ್ಲೇ ಮೂರು ರೀತಿಯಲ್ಲಿ ಅದು ಹುಟ್ಟದಾಗ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಾಮಸಿಕ ಶ್ರದ್ಧೆ ಇರುತ್ತೆ, ಎಲ್ರಿಗೂ ವಿಶ್ವಾಸ ಇಲ್ಲದೆ ಈ ಶ್ರದ್ಧೆ ಇಲ್ಲದೆ ಇರೋದೇ ಇಲ್ಲ. ಆದ್ರೆ ತಾಮಸಿಕ ಶ್ರದ್ಧೆ ಇರುತ್ತೆ, ಮತ್ತೆ ರಾಜಸಿಕ ಮತ್ತೆ ಸಾತ್ವಿಕ ಶ್ರದ್ಧೆಗಳಿಂದ ಹುಟ್ಟುತ್ತಾರೆ. ಹಾಗಾಗಿ ಅವರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಗುಣ ಕಂಡು ಬರೋದು. ಇದಕ್ಕೇನು ಕಾರಣ ಅಂತಂದ್ರೆ ನಮ್ಮಲ್ಲಿರುವ ವಾಸನೆಗಳು. ಹುಟ್ಟಿದಾಗ ವಾಸನೆಗಳೊಂದಿಗೆ ಹುಟ್ಟೋದು ಮನುಷ್ಯ ಅಥವಾ ಪ್ರಾಣಿ, ಯಾವುದೇ ಜೀವಿಯಾಗ್ಲಿ ವಾಸನೆಗಳೊಂದಿಗೆ ಹುಟ್ಟುತ್ತವೆ. ಅವುಗಳ ಶ್ರದ್ಧೆ ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಇರುತ್ತವೆ. ಅವು ತಾಮಸಿಕ ಆಗಿರ್ಬೋದು, ರಾಜಸಿಕ ಆಗಿರ್ಬೋದು, ಸಾತ್ವಿಕ. ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಇರುತ್ತೆ, ನೀವು ನೋಡ್ತೀರಲ್ವಾ. ಬೆಳೀತಾ ಬೆಳೀತಾ ಬದಲಾವಣೆ ಹೊಂದುತ್ತಾ ಹೋಗ್ಬಹುದು, ಮೇಲಕ್ಕೆ ಮೇಲಕ್ಕೆ ಬರ್ತಾ ಹೋಗ್ಬೋದು. ಹುಟ್ಟಿದಾಗ್ಲೂ ಅವಕ್ಕೆ ಬೇರೆ ಬೇರೆ ರೀತಿಯಾದಂತಹ ಸ್ವಭಾವಗಳು ಇರುತ್ತೆ. ಅದು ಯಾತಕ್ಕೆ ಅಂದ್ರೆ ಅವರಲ್ಲಿ ಇರುವಂತಹ ವಾಸನೆಗಳು ಕಾರಣ ಆಗಿರುತ್ತೆ ಅಂತಂದ್ಬಿಟ್ಟು ಇವಾಗ ಪೂಜೆ ಮುಂದೆ ಬೇರೆ ಶ್ಲೋಕಗಳಲ್ಲಿ ಈ ಶ್ರದ್ಧೆಯಲ್ಲಿ ಸಹ ಈ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದ್ರಲ್ಲೂ ಸಹ ಮೂರು ರೀತಿಯಂತಹ ಶ್ರದ್ಧೆ ಇರುತ್ತೆ ಅಂತ ಅದನ್ನೆಲ್ಲ ವಿವರಣೆ ಕೊಡ್ತಾರೆ. ತಾಮಸಿಕರು ಯಾವ ತರ ಬೇಡ್ಕೊಳ್ತಾರೆ, ರಾಜಸಿಕರು ಏನ್ ಬೇಡ್ಕೊಳ್ತಾರೆ, ಮತ್ತೆ ಸಾತ್ವಿಕರು ಏನ್ ಬೇಡ್ಕೊಳ್ತಾರೆ. ಹಾಗೆ ಬೇಡ್ಕೊಳ್ಬೇಕಾದ್ರೆ ಕೆಲವರು ನನಗೆ ಸದ್ಗತಿಯನ್ನು ಕೊಡು ಮತ್ತೆ ಆತ್ಮಜ್ಞಾನವನ್ನು ಕೊಡು ಅಂತ ಬಿಟ್ಟು ಕೇಳಿದ್ರೆ, ಇನ್ನು ಕೆಲವರು ಏನು ನನ್ಗೆ ಪ್ರಾಪಂಚಿಕ ವಸ್ತುಗಳನ್ನ ಕೊಡು ಅಂತ ಕೇಳ್ತಾರೆ. ಇನ್ನು ಕೆಲವರು ತಾಮಸಿಕ ಗುಣ ಇರುವವರು ಈ ವಿಧ್ವಂಸಕಾರಿ ಕೃತ್ಯಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅಲ್ವಾ. ಇಂಥದ್ದನ್ನ ಎಲ್ರೂ ಸಹ ಪೂಜೆ ಮಾಡೋದು, ದೇವ್ರನ್ನ ಕೇಳ್ಕೊಳ್ಳೋದು ಆ ರೀತಿಯಲ್ಲೇ ಇರುತ್ತೆ. ಅದು ಸಹ ಅನ್ನೋದು ಸಹ ಈ ಒಂದು ಅಧ್ಯಾಯದಲ್ಲಿ ಸವಿವರವಾಗಿ ಶ್ರೀಕೃಷ್ಣ ತಿಳಿಸ್ಕೊಟ್ಟಿದ್ದಾರೆ. ಅವೆಲ್ಲ ನಾವು ವಿಶದವಾಗಿ ತಿಳ್ಕೊಳ್ತಾ ಇಲ್ಲ. ಇಲ್ಲಿ ಇಷ್ಟು ಹೀಗೆ ಹುಟ್ಟಿದಾಗ್ಲೇನೆ ಹಾಗೆ ಬರುತ್ತೆ ಅಂತ. ಆಮೇಲೆ ಅವನು ಕಷ್ಟ ಸುಖ ಎಲ್ಲ ಗೊತ್ತಾಗಿ ಅವನು ಎದ್ದು ಬಿದ್ದು ಆಮೇಲೆ ಇದೆಲ್ಲ ಸರಿ ಇಲ್ಲಪ್ಪ ಅಂತಂದ್ಬಿಟ್ಟು ಮುಂದಕ್ಕೆ ಬರ್ತಾನೆ. ಇದು ಎಲ್ಲ ಎವಲ್ಯೂಷನ್, ಉನ್ನತ ಸ್ಥಿತಿಗೆ ಹಂತ ಹಂತವಾಗಿ ಬರುವಂತಹದ್ದನ್ನೇ ಮನುಷ್ಯ ಒಳ್ಳೆ ಕಡೆಗೆ ಹೋಗೋದನ್ನೇ ಇಲ್ಲಿ ತೋರಿಸೋದು. ಕೊನೆಗೆ ಹೇಗೆ ಮುಕ್ತನಾಗ್ತಾನೆ ಅಂತಂದ್ರೆ, ನಾನು ಮುಕ್ತನೆ ಅಂತ ಹೇಗೆ ತಿಳ್ಕೊಳ್ತಾನೆ, ನಾನು ಇಲ್ಲ ಬಂಧನದಲ್ಲಿದ್ದೆ ನಾನು ಅಂತಂದ್ಬಿಟ್ಟು ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಅನ್ನೋದನ್ನ ಕೊನೆಯಲ್ಲಿ ಗೊತ್ತಾಗತ್ತೆ ಅವನಿಗೆ. ಇಷ್ಟು ದಿನ ನಾನು ಬಂಧನದಲ್ಲಿದ್ದೆ ಅಂತಂದ್ಬಿಟ್ಟು ತಿಳ್ಕೊಂಡಿದ್ದೆ, ನಾನು ಯಾವಾಗ್ಲೂ ಸದಾ ಕಾಲವೂ ಮುಕ್ತನೆ ಅಂತಂದ್ಬಿಟ್ಟು ಕೊನೆಗೆ ತಿಳ್ಕೊಳ್ತಾನೆ. ಆ ಸ್ಟೇಜಿಗೆ ಬರ್ಬೇಕಾದ್ರೆ ಇದೆಲ್ಲ ಹಂತಗಳನ್ನ ದಾಟಿ ಬರ್ಬೇಕು, ತಿಳುವಳಿಕೆ ಬರ್ತಾ ಹೋಗ್ಬೇಕು. ಮುಂದಿನ ಶ್ಲೋಕ ನೋಡೋಣ. ಓಂ ತತ್ ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತ ಪುರ. ಓಂ ತತ್ ಸತ್ ಪದಗಳನ್ನು ಸೃಷ್ಟಿಯ ಆರಂಭದಿಂದಲೂ ಪರಮ ಸಂಪೂರ್ಣ ಸತ್ಯದ ಸಾಂಕೇತಿಕ ನಿರೂಪಣೆ ಎಂದು ಘೋಷಿಸಲಾಗಿದೆ. ಅವುಗಳಿಂದ ಬ್ರಾಹ್ಮಣರು ಸತ್ಯನಿಷ್ಠರು, ವೇದಗಳು ಅತ್ಯುನ್ನತ ಜ್ಞಾನ ಮತ್ತು ಯಜ್ಞಗಳು ನಿಸ್ವಾರ್ಥ ಕೊಡುಗೆ, ಜೀವನ ವಿಧಾನ ಇವುಗಳೆಲ್ಲ ಬಂದ್ವು ಅಂತಂದ್ಬಿಟ್ಟು ಈ ಓಂ ತತ್ಸತ್ ಇಂದ ಇವೆಲ್ಲವೂ ಬಂದ್ವು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಂ ತತ್ಸತ್ ಅಂದ್ರೆ ಏನು ಅನ್ನೋದು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಓಂ ತತ್ಸತ್ ನ ವಿವರಿಸಿ ಅಂತಂದ್ಬಿಟ್ಟು ರತ್ನ ಅವ್ರು ಹೇಳ್ತೀರಾ ಮೊದಲಿಗೆ? ನೋಡಿ ಟ್ರೈ ಮಾಡ್ತೀನಿ ಮ್ಯಾಮ್. ಓಂ ಅನ್ನೋದು ಓಂಕಾರ ಅಂತೂ ಎಲ್ಲರೂ ನಾವ್ ಹೇಳ್ತೀವಿ ಅಲ್ವಾ. ಅದು ಓಂ ಅಲ್ಲಿ ಎಷ್ಟು ಏನೇನ್ ಹೇಳ್ತೀರಾ, ಯಾವ ಯಾವ ಅಕ್ಷರಗಳಿಂದ ಆಗಿದೆ?
ಅವೆಲ್ಲ ಯಾವ್ದನ್ನ ನಿರ್ದೇಶನ ಮಾಡುತ್ತೆ? ಇದು ಸ್ವಲ್ಪ ನಂಗೆ ಟ್ರಿಕ್ಕಿ ಆಗಿದೆ ಮ್ಯಾಮ್. ಇಲ್ಲ ಗೊತ್ತಿಲ್ಲದೆ ಪರವಾಗಿಲ್ಲ. ಹಾ ಮ್ಯಾಮ್. ಇವಾಗ ಹೋಮ್ ಅಂತ ಸತ್ ಅದ್ರ ಬಗ್ಗೆ ಗೊತ್ತಿಲ್ಲ ನಂಗೆ, ಬಟ್ ಹೋಮ್ ಅಂತ ಹೇಳೋದ್ರಲ್ಲಿ ತುಂಬಾ ವೈಬ್ರೇಷನ್ ಇರುತ್ತೆ. ಇರುತ್ತೆ. ಹಾ, ಆಮೇಲೆ ಅದನ್ನ ಹೋಮ್ ಅನ್ನೋದು ನಮ್ದೊಂದು ಒಂದು ಸಂಕೇತ ಕೂಡ ಅದು, ಅಂದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡೋ ಅಂತದ್ದು. ಸೊ ಯಾವ್ದೇ ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೂ ನಾವು ಓಂ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಒಳ್ಳೆ ಮಾಡ್ತೀವಿ ಕೆಲಸಗಳಿಗೆ ಮ್ಯಾಮ್. ಸಹ ಓಂಕಾರ ಅದು ಪ್ರಾರಂಭದಲ್ಲಿ ಓಂಕಾರ ಅಂತ ಶಿವನ್ಗೆ ತುಂಬಾ ಪ್ರಿಯ ಅಂತ ಹೇಳ್ಬಿಟ್ಟು ಅದನ್ನ ಅವಾಗವಾಗ ಹೇಳ್ಕೋತೀವಿ ಕೂಡ. ಬಟ್ ತತ್ ಸತ್ ಅನ್ನೋದ್ರದ್ದು ಪದ ನಂಗೆ ಅಷ್ಟೊಂದು ಗೊತ್ತಿಲ್ಲ ಮ್ಯಾಮ್. ಆರಂಭದಿಂದಲೂ ಪೂರ್ಣ ಸತ್ಯದ ಸಂಕೇತಿಕ ನಿರೂಪಣೆ ಎಂದು ಘೋಷಿಸಲಾಗಿದೆ. ವೇದಗಳು ಅತ್ಯುನ್ನತ ಜ್ಞಾನ ಮತ್ತು ಯಜ್ಞಗಳು ಜೀವನದ ವಿಧಾನ ಬಂದವು. ಮ್ಯಾಮ್ ಅಷ್ಟು ಗೊತ್ತಾಗ್ತಿಲ್ಲ ಮ್ಯಾಮ್. ಆಯ್ತು, ಪರವಾಗಿಲ್ಲ. ಮಾಲಾ ಅವರು ಏನ್ ಹೇಳ್ತಾರೆ ಕೇಳ್ಬಿಡೋಣ, ಆಮೇಲೆ ಹಾ ಮ್ಯಾಮ್. ಅದನ್ನ ವಿಚಾರ ಮಾಡಿ. ಮಾಲಾಜಿ. ಹಾ ಮ್ಯಾಮ್. ಓಂ ಅನ್ನೋದ್ರಲ್ಲಿ 3 ಅಕ್ಷರ ಬರುತ್ತೆ, ಆ ಉ ಮ ಅಂತ. ಸೊ ಆ ಬಂದು ನಾಭಿಯಿಂದ ಇದಾದ್ರೆ, ಓ ಉ ಅನ್ನೋದು ಹೃದಯ ಭಾಗ ಅಂಡ್ ಮ ಅನ್ನೋದು ತಲೆ ಭಾಗ. ಅದಕ್ಕೆ ವೈಬ್ರೇಷನ್ಸ್ ತರ ಕೊಡುತ್ತೆ ಅಂತಾನು ಏನೋ ಹೇಳ್ತಾರೆ. ಸೊ ತತ್ಸತ್ ಅಂದ್ರೆ ಸಂಸ್ಕೃತದಲ್ಲಿ ತತ್ ಅಂದ್ರೆ ಇದು ಅಂತ ಅರ್ಥ ಬರುತ್ತೆ. ಅದು ಏನ್ ಮ್ಯಾಮ್ ತತ್ ಕೇಳಿಸ್ತಿಲ್ಲ? ತತ್ ಅಂದ್ರೆ ಅದು ಅಲ್ವಾ? ಅದು. ಸತ್ ಅಂದ್ರೆ ಒಂದು ಸಾತ್ವಿಕತೆ ಆ ತರ ಏನಾದ್ರೂ ಹೇಳ್ತಾ ಇದ್ದಾರಾ ಅಂತ ಅನ್ಸುತ್ತೆ. ಸತ್ ಅಂದ್ರೆ ಸತ್ಯ, ಅಂದ್ರೆ ಸತ್ಯ. ಯಾವಾಗ್ಲೂ ಇರುವಂತಹದ್ದು, ಅದು ಯಾವಾಗ್ಲೂ ಬದಲಾಗದೆ ಇರುವಂತಹದ್ದು, ಹ್ಮ್. ಸೊ ಬದಲಾಗದೆ ಇದು ಇರುವಂತಹದ್ದು. ಸೃಷ್ಟಿಯ ಆರಂಭದಿಂದ ಇದೆ. ಅಂದ್ರೆ ಓಂಕಾರ ಅನ್ನೋದ್ರ ಒಂದು ಮೂಲ ಇದು. ಇಲ್ಲಿ ಅದ್ರಿಂದನೇ ಓಂ ನೀವು ಇನ್ನೊಂದ್ ಹೇಳ್ಬಿಡ್ತೀನಿ. ಓಂ ಅನ್ನೋದಕ್ಕೆ 3 ಹೇಳಿದ್ರಿ, ಅಕಾರ ಉಕಾರ ಮಕಾರ ಹೇಳಿದ್ರಿ. ಅದು ಹೇಗೆ 3 ಮತ್ತೆ ಹೇಳಿದ್ರಿ ಅಂತ ಅನ್ನೋದು ನಾಭಿಯಲ್ಲಿ ಉಚ್ಚಾರಣೆ ವೈಬ್ರೇಷನ್ಸ್ ಗೊತ್ತಾಗತ್ತೆ. ಅದು ಕ್ರಿಯಾಶಕ್ತಿ. ಆಮೇಲೆ ನಾವು ಏನಿದು ಎದೆ ಭಾಗದಲ್ಲಿ ವೈಬ್ರೇಷನ್ಸ್ ಎಲ್ಲ ನೋಡುವಂಥದ್ದು ಉಕಾರ, ಅದು ಇಚ್ಛಾಶಕ್ತಿ. ಆ ಜ್ಞಾನ ಶಕ್ತಿ ಏನಿದು ಈ ತಲೆಯ ಭಾಗದಲ್ಲಿ ಮಕಾರ ವೈಬ್ರೇಷನ್ಸ್ ನ ಕಾಣ್ತೀವಿ. ಆದ್ರೆ ಈ 3 ಅಲ್ಲದೆ ಸೈಲೆನ್ಸ್ ಅನ್ನೋದು ಒಂದಿದೆ. ಇವೆಲ್ಲವೂ ಸಹ ಪ್ರಕೃತಿಯ ಸಂಕೇತ. ಆದ್ರೆ ಇಚ್ಛಾ ಶಕ್ತಿ, ಜ್ಞಾನ ಶಕ್ತಿ ಮತ್ತೆ ಕ್ರಿಯಾಶಕ್ತಿ ಇದು ಶಕ್ತಿಯ ಒಂದು ಸಂಕೇತವಾದ್ರೆ, ಈ ಸೈಲೆನ್ಸ್ ಓಂ ಅಂತ ಹೇಳಿದ್ಮೇಲೆ ಸೈಲೆನ್ಸ್ ಒಂದಿರುತ್ತಲ್ಲ, ಅದು ಪರಬ್ರಹ್ಮ ತತ್ವವನ್ನ ಹೇಳುವಂತಹದ್ದು. ಇಲ್ಲಿ 4 ಏನು ಹೇಳ್ದೆ ಇರುವಂತಹದ್ದು ಇದೆ. ಇವ್ 3 ಉಚ್ಚಾರಣೆ ಮಾಡ್ತೀವಿ, ಆದ್ರೆ ಆ ಸೈಲೆನ್ಸ್ ಅನ್ನೋದನ್ನ ಹೇಳಕ್ಕಲ್ಲ. ಸೈಲೆನ್ಸ್ ಹಾಗೆ ಪರಮಾತ್ಮ ಅನ್ನೋದು ಹಾಗೆ ಒಳಗಡೆ ಇದೆ. ಈಗ ಏನಿದ್ರು ಪ್ರಪಂಚ ಅನ್ನೋದು ಕಾಣಿಸ್ತಾ ಇದೆ. ಕಾಣಿಸ್ತಾ ಇರೋದೆಲ್ಲ ಈ ಶಕ್ತಿಯ ಒಂದು ಮಹಿಮೆ ಮಾತ್ರ ಗೊತ್ತಾಗ್ತಾ ಇರೋದು ನಮ್ಗೆ. ಅದರ ಅಧಿಷ್ಠಾನವಾಗಿರುವಂತಹದ್ದು ಆ ಸೈಲೆನ್ಸ್ ಏನು ಸೂಚನೆ ಮಾಡುತ್ತೋ ಆ ಪರಬ್ರಹ್ಮ ಅನ್ನೋದು ಕಾಣಿಸಲ್ಲ. ಆದ್ರೆ ಅಲ್ಲಿರೋದು ಪರಬ್ರಹ್ಮನೇ. ಓಂ ಅನ್ನೋದಕ್ಕೆ ಹೀಗೆ 4 ಇದೆ, 3 ಅಂತಂದ್ಬಿಟ್ಟು ನಮ್ಗೆ ಕಾಣಿಸೋದು 3 ಅಷ್ಟೇ. ಮುಂದುವರ್ಸಿ. ಸೊ ಅವುಗಳಿಂದ
ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞಗಳು ಅಂದ್ರೆ ಓಂ ಇಂದಾನೆ ಆ ಎಲ್ಲಾ ಸೃಷ್ಟಿ ಆಯ್ತು ಅಂದ್ರೆ ಆ ಇದು ಏನು ಪೂಜೆ ಅಥವಾ ಒಂದು ಏನ್ ಹೇಳ್ತಾರ ಅದಕ್ಕೆ ನಿಷ್ಠೆಯಿಂದ ಒಂದು ಧ್ಯಾನ ಮಾಡೋದಿರ್ಬೋದು ಅಥವಾ ಆ ಜ್ಞಾನ ಪಡ್ಕೊಳ್ಳೋದು ಮತ್ತೆ ಆಮ್, ನೀವು ಹೇಗೆ ಕೇಳಿ ಈ ಬಿಗ್ ಒಂದು ಬ್ಯಾಂಗ್ ಕೇಳಿದಿರ ಅಲ್ವಾ? ಹಾ ಆವಾಗ ಶಬ್ದ ಬಂತು ಅಂತ ಅಂದ್ಬಿಟ್ಟು ನಮ್ಮ ಇದರ ವೇದಾಂತದಲ್ಲಿ ಏನ್ ಹೇಳೋದು, ಓಂಕಾರದಿಂದನೇ ಸೃಷ್ಟಿ ಅನ್ನೋದು ಬಂತು ಅಂತ ಅಂದ್ಬಿಟ್ಟು ಹ್ಮ್ ಅಲ್ವಾ? ಇವಾಗ ನಾ ಹೌದು ಹೇಳ್ದೆ ಮೂರುನು ನಮ್ಗೆ ಕಾಣಿಸುವಂತಹದ್ದು, ಆದ್ರೆ ಸೈಲೆನ್ಸ್ ಕಾಣಿಸಲ್ಲ. ಈ ಸೃಷ್ಟಿಯಲ್ಲಿ ಹಾಗೆ ಇರೋದಲ್ವಾ? ಈಗ ನಮ್ಮಲ್ಲಿ ಆಧ್ಯಾತ್ಮವಾಗಿ ತೆಗೆದುಕೊಂಡ್ರೆ ದೇಹ ಮನಸ್ಸು ಬುದ್ಧಿಗಳು ಕಾಣಿಸುತ್ತೆ, ಆದ್ರೆ ಆತ್ಮ ಕಾಣಿಸಲ್ಲ. ಹ್ಮ್ ಹಾಗೆ ಇರೋದು ಸೃಷ್ಟಿಯನ್ನೇ ಹೇಳುವಂತಹದ್ದು. ಹ್ಮ್ ಅದರಿಂದನೇ ಬಂದಿರೋದು ಸಕಲವು ಅಂತ. ಅದು ಇಲ್ಲದೆ ಆತ್ಮ ಮತ್ತೆ ಈ ಒಂದು ಅದರ ಮುಂದೆ ಆ ಆ, ಏನು ಪರಬ್ರಹ್ಮನ ಶಕ್ತಿನೇ ಈ ಒಂದು ನಮ್ಗೆ ನಾಮರೂಪಗಳಾಗಿ ಕಾಣಿಸ್ತಾ ಇರೋದು. ಅದಿಲ್ದಿದ್ರೆ ಸೃಷ್ಟಿ ಅನ್ನೋದಿಲ್ಲ. ಹ್ಮ್ ಈ ಓಂಕಾರದಲ್ಲಿ ಅಷ್ಟು ಅಡಗಿದೆ. ಹ್ಮ್ ಆಮೇಲೆ ಆ, ಈ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಅದ್ರಲ್ಲಿ ತತ್ವ ಏನಿದೆ ಅನ್ನೋದನ್ನು ಸಹ ಪರಮಾತ್ಮನೇ ಹೇಳಿರೋದು. ಇವಾಗ ನಾನು ಅನೇಕ ಸರ್ತಿ ಹೇಳ್ತಾ ಇದ್ದೀನಿ ಅಲ್ವಾ, ನಾನು ನೀವು ಎಲ್ಲವೂ ಸಹ ಪರಮಾತ್ಮನ ಒಂದು ಸ್ವರೂಪವೇ. ಆದ್ರೆ ನಾವು ಅಜ್ಞಾನದಲ್ಲಿ ಇರುವಂತಹ ಪರಮಾತ್ಮರುಗಳು. ಯಾವಾಗ ತಿಳಿದುಕೊಳ್ತೀವ ನಾವು ನಾವು ಪರಮಾತ್ಮ ಸ್ವರೂಪಿಗಳು ಅಂತಂದ್ರೆ ಪರಮಾತ್ಮ ಬೇರೆ ಅಲ್ಲ, ಇಲ್ಲಿ ಕಾಣುವ ಸರ್ವವೂ ಸಹ ಸರ್ವ ಕಲ್ವಿದಂ ಬ್ರಹ್ಮ, ಎಲ್ಲವೂ ಪರಬ್ರಹ್ಮನೇ. ನಾನು ನೀವು ಅನ್ನೋದು ಇಲ್ವೇ ಇಲ್ಲ, ಅಲ್ಲಿ ಇರೋದು ಪರಬ್ರಹ್ಮನೇ. ನಾನು ಯಾವಾಗ ನಾನು ದೇಹ ಮನಸ್ಸು ಬುದ್ಧಿಗಳೊಂದಿಗೆ ಗುರುತಿಸ್ಕೊಂಡ್ರೆ ನಾನ್ ಬೇರೆ, ಅದು ಅಹಂ ಆಳುವಂತಹದ್ದು. ಅದನ್ನ ಅಲ್ಲ ಅಂತ ಅಂದಾಗ ಸರ್ವವು ಇರೋದು ಒಂದೇ ಆತ್ಮ, ಅದೇ ಪರಮಾತ್ಮ, ಅದೇನೆ ಪರಬ್ರಹ್ಮ, ಅದು ಒಂದೇ ಇರುವಂತಹದ್ದು. ಹಾಗಾಗಿ ಈ ಸೃಷ್ಟಿಗೆ ಬಂದಾಗ ಈ ಓಂಕಾರವನ್ನ ನಾವು ವಿಶ್ಲೇಷಣೆ ಮಾಡೋದಂಗೆ ಅದ್ ಬಂದಾಗ ಏನಾಯ್ತು, ಆ ಒಂದು ಜ್ಞಾನವೂ ಸಹ ಬಂತು. ಸೃಷ್ಟಿ ಒಂದೇ ಬರ್ಲಿಲ್ಲ, ಆ ಜ್ಞಾನವೂ ಬಂತು. ಆ ವೇದಗಳು ಬಂದಿದ್ದು ಪರಮಾತ್ಮನಿಂದಲೇ ಬಂದಿದ್ದು. ಈ ಉಪನಿಷತ್ತುಗಳು ಏನು ಮನುಷ್ಯರಿಂದ ಬಂದಂತಹದ್ದಲ್ಲ, ಡೈರೆಕ್ಟ್ ಆಗಿ ಪರಮಾತ್ಮನಿಂದನೇ ತಿಳ್ಕೊಂಡು ಈ ಋಷಿ ಮುನಿಗಳಿಗೆ ಅದು ಗೊತ್ತಾಗಿ ಅವರ ತಪಸ್ಸಿನಲ್ಲಿ ಇದ್ದಾಗ ಅವರಿಗೆ ಸ್ಫುರಣೆಯಾಗಿ ಬಂದಿರುವಂತಹದ್ದು ವೇದಗಳು. ಅದಕ್ಕೆ ಅದರಲ್ಲಿ ಯಾವಾಗ್ಲೂ ತಪ್ಪಾಗೋಕೆ ಸಾಧ್ಯನೇ ಇಲ್ಲ. ಮನುಷ್ಯನ ರಚನೆ ಆದ್ರೆ ಅದರಲ್ಲಿ ತಪ್ಪಾಗಿರುತ್ತೆ, ಅದು ಪರಮಾತ್ಮನಿಂದಲೇ ಡೈರೆಕ್ಟ್ ಆಗಿ ಬಂದಿರುವಂತಹದ್ದು. ಮತ್ತೆ ಅಷ್ಟೇ ಅಲ್ಲ, ಆ ಒಂದು ಜ್ಞಾನ ಅಂದ್ರೆ ನೀನು ಯಾರು ಅನ್ನೋದನ್ನ ತಿಳಿಸಿನೋ ಜೊತೆಗೆ ಬದುಕುವ ವಿಧಾನವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ ಯಜ್ಞಗಳು, ನಿಸ್ವಾರ್ಥ ಕೊಡುಗೆ, ಜೀವನ ವಿಧಾನ ನಾವು ಯಜ್ಞ ಭಾವದಲ್ಲಿ ನಾವು ಜೀವನ ಮಾಡ್ಬೇಕು. ಯಜ್ಞ ಭಾವದಲ್ಲಿ ಅಂತಂದ್ರೆ ಈಶ್ವರಾರ್ಪಿತ ಭಾವದಲ್ಲಿ ನಾವು ಪ್ರತಿಯೊಂದು ಕೆಲಸವನ್ನು ಮಾಡ್ಬೇಕು. ಯಾಕಂದ್ರೆ ಯಾವ್ದು ನಮ್ಮದಲ್ಲ, ನಾವ್ ಅನ್ಕೊಳ್ಳೋದು ಎಲ್ಲ ನಮ್ಗೆ ಇರೋದು ಅಂತ. ಆದ್ರೆ ಸರಿಯಾಗಿ ವಿವೇಚನೆ ಇಟ್ಕೊಂಡು ನಾವು ನೋಡಿದ್ದೆ ಆದ್ರೆ ಯಾವುದು ನಮ್ಮದಲ್ಲ. ಬಂದಾಗ್ಲೂ ನಾವು ಏನು ತಗೊಂಡು ಬರ್ಲಿಲ್ಲ, ಹೋಗುವಾಗ್ಲೂ ಏನು ತಗೊಂಡು ಹೋಗಲ್ಲ. ಇವಾಗ್ಲೂ ಎಷ್ಟನ್ನ ನಾವು ಅನುಭವಿಸ್ತೀವಿ ಅದನ್ನು ಲೆಕ್ಕಾಚಾರ ಮಾಡ್ಕೊಳ್ಬೇಕು. ಆವಾಗ ಅದೆಲ್ಲ ನೋಡಿದಾಗ ಶಾಶ್ವತ ಅಲ್ಲ, ಇಲ್ಲಿ ಇರೋದು ನಾನು ಬಂದೆ ಹೋದೆ ಅಂತ ನಾನು ಅನ್ಕೊಳ್ತೀನಿ. ಏನು ಅವೆಲ್ಲ ಸುಮ್ನೆ ಈ ಮಾಯೆಯಿಂದ ಆಗ ಕಾಣಿಸುತ್ತಷ್ಟೇ. ಈ ಪರಮಾತ್ಮನೇ ಇರೋದು, ಇದೆಲ್ಲ ಮಿಥ್ಯ. ನಾನ್ ಬಂದೆ ಹೋದೆ ಅನ್ನೋದೆಲ್ಲಾನು ಮಿಥ್ಯನೇ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಆದ್ರಿಂದ
ಆದ್ರೆ ನಾವು ಬಂದಿದೀವಲ್ಲ, ಅದಕ್ಕೆ ಜೀವನ ಹೇಗ್ ಮಾಡ್ಬೇಕು, ನಾವು ಈಶ್ವರಾರ್ಪಿತ ಭಾವದಿಂದ ಜೀವನ ಮಾಡ್ಬೇಕು, ಮತ್ತೆ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಳ್ಬೇಕು. ಹೇಗೆ ಅಂದ್ರೆ ಇವಾಗ ಸಮುದ್ರ ಇದೆ, ಸಮುದ್ರದಲ್ಲಿ ನೀರೇ ಇರೋದಲ್ವಾ, ನೀರು ಅಲೆಯಾಗಿ ಕಾಣಿಸುತ್ತೆ, ಮತ್ತೆ ನೊರೆಯಾಗಿ ಕಾಣಿಸುತ್ತೆ, ಗುಳ್ಳಿಯಾಗಿ ಕಾಣಿಸುತ್ತೆ. ಹಾಗೆ ಪ್ರಪಂಚ ನಾನಾ ವಿಧವಾಗಿ ಕಾಣಿಸಿದ್ರು ಅಲ್ಲಿರೋದೇನು ಪರಬ್ರಹ್ಮನೇ. ಹೇಗೆ ಸಮುದ್ರದಲ್ಲಿ ಅಲ್ಲಿರೋದು ಎಲ್ಲವನ್ನು ನೊರೆ ಆಗ್ಲಿ ಅಥವಾ ಗುಳ್ಳೆ ಆಗ್ಲಿ ಅಲೆ ಆಗ್ಲಿ ಎಲ್ಲದ್ರಲ್ಲೂ ಇರೋದು ನೀರೇ. ಹಾಗೆ ಇಲ್ಲಿ ಎಲ್ಲವೂ ಪ್ರಪಂಚದಲ್ಲೆಲ್ಲ ಇರುವಂತ ಆತ್ಮ ಒಂದೇ, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಮಾಯೆಯ ಒಂದು ಎಫೆಕ್ಟ್. ಅದು ಬೇರೆ ಅಲ್ಲ, ಅದು ಪರಮಾತ್ಮನ ಶಕ್ತಿನೇ. ಅದು ಪ್ರಕಟಗೊಂಡಾಗ ಈ ರೀತಿಯಲ್ಲಿ ಕಾಣಿಸುತ್ತೆ, ಇಲ್ಲ ಅಂತಂದ್ರೆ ಪರಮಾತ್ಮ ಮಾತ್ರವೇ ಇರೋದು. ಅದು ಮಾಯೆ ಮಿಥ್ಯ, ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಅನ್ನೋದು ಸಹ ಇಲ್ಲ. ಅದಕ್ಕೆ ನಾವು ಜೀವನ ಹೇಗ್ ಮಾಡ್ಬೇಕು ಅನ್ನೋದು, ಅದರ ವಿಶ್ಲೇಷಣೆ ಏನು ಈ ಶ್ಲೋಕದಲ್ಲಿ ಕೊಟ್ಟಿಲ್ಲ, ನಾನ್ ಸುಮ್ನೆ ಹೇಳ್ದೆ. ಯಜ್ಞಗಳು ಹೇಗ್ ಮಾಡ್ಬೇಕು ಅಂತಂದ್ರೆ ಹಾಗೆ ಈಶ್ವರಾರ್ಪಿತ ಭಾವ. ಎಲ್ಲವೂ ಯಜ್ಞದಲ್ಲೇನು ಎಲ್ಲ ತಗೊಂಡೋಗಿ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ ಅಂತಂದು. ಯಾವುದು ನಂದಲ್ಲ. ಸುಮ್ನೆ ನಾವು ನಂದು ನಂದು ಅಂತ ತಿಳ್ಕೊಳ್ತೀವಿ ಅಷ್ಟೇ. ಏನಾದ್ರು ಡೌಟ್ ಇದೆಯಾ? ಹಾ ಮ್ಯಾಮ್. 27ನೇ ಶ್ಲೋಕ. ಯಜ್ಞೆ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇ ವಾಭಿಧೀಯತೆ. ಇದರರ್ಥ ತ್ಯಾಗ, ತಪಸ್ಸು ಮತ್ತು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗಿರುವುದನ್ನು ಸತ್ ಎಂಬ ಪದದಿಂದ ವಿವರಿಸಲಾಗಿದೆ. ಮತ್ತು ಅಂತಹ ಉದ್ದೇಶಗಳಿಗಾಗಿ ಯಾವುದೇ ಕಾರ್ಯವನ್ನು ಸತ್ ಎಂದು ಕರೆಯಲಾಗುತ್ತದೆ. ಸತ್ ಅನ್ನೋದರ ಒಂದು ವಿವರಣೆಯನ್ನ, ಇನ್ನು ಯಾವ್ಯಾವ್ದನ್ನ ನಾವು ಸತ್ ಅಂತೀವಿ ಅನ್ನೋದು. ಸತ್ ಇದ್ರಲ್ಲಿ ಹಿಂದಿನ ಶ್ಲೋಕ ಸ್ವಲ್ಪ ಹೇಳ್ತೀನಿ. ತತ್ ಮತ್ತೆ ಸತ್ ಅನ್ನೋದನ್ನ ಹೇಳಿಲ್ಲ ಅಲ್ವಾ, ಇದೆಲ್ಲ ವಿವರಣೆ ಆಯ್ತು. ತತ್ ಅಂದ್ರೆ ಅದು, ಅದು ಅಂತಂದ್ರೆ ಯಾವ್ದನ್ನ ನಾವು ಹೇಳ್ತೀವಿ ಅಂದ್ರೆ ಪರಮಾತ್ಮನನ್ನ ಹೇಳುವಂತಹದ್ದು. ಅದೇನೆ ಎಲ್ಲವೂ ಇಷ್ಟೊತ್ತು ಹೇಳಿದ್ದು. ಅದರಲ್ಲೆಲ್ಲ ಏನು ಯಾವ್ದ್ರ ಬಗ್ಗೆ ಹೇಳಿದ್ವಿ, ಪರಮಾತ್ಮನ ಬಗ್ಗೆನೆ ನಾವು ಚಿಂತನೆ ಮಾಡಿದ್ದು. ಸತ್ ಅಂತಂದ್ರೆ ಅದು ಎಲ್ಲ ಇದೆ 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 ಅಂತ ಹೇಳ್ತೀವಿ. ಏನು ನೀವಿದ್ದೀರಾ ಅಂತ ಹೇಳ್ತೀವಿ, ನಾನಿದ್ದೀನಿ ಅಂತ ಹೇಳ್ತೀನಿ. ಒಂದ್ ವಸ್ತು ಇದೆ 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 ಇದೆ, ಎಲ್ಲವೂ ಇದೆ ಅಂತಾನೆ ತಾನೇ ಹೇಳೋದು. ಯಾವ್ದು ಇದೆ 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 ಅಂತ ಹೇಳ್ತೀವೋ ಅದೆಲ್ಲವೂ ಆ ಪರಮಾತ್ಮನ ಇರುವಿಕೆಯನ್ನೇ ಹೇಳೋದು. ಅದು ಶಾಶ್ವತವಾಗಿರುವಂತಹದ್ದು. ಈ ಬೇರೆ ಎಲ್ಲಾನು ಇದ್ದ ಹಂಗ್ ಕಾಣಿಸುತ್ತೆ. ಈ ಬುಕ್ ಇದೆ, ಇದ್ದ ಹಂಗ್ ಕಾಣಿಸ್ತಾ ಇದೆ ಅಷ್ಟೇ. ಇದು ಸ್ವಲ್ಪ ದಿನ ಆದ್ಮೇಲೆ ಇದು ಬದಲಾವಣೆ ಆಗೋಗುತ್ತೆ ಅಲ್ವಾ. ಅದ್ರ ಬದಲಾವಣೆ ಆದ್ರೂ ಏನೋ ಒಂದಿದೆ ಅಲ್ವಾ. ಆ ಇದೆ ಅನ್ನೋದು ಯಾವತ್ತೂ ಹಾಳಾಗಲ್ಲ. ಬದಲಾವಣೆಗಳಾಗ್ತಾ ಇರಬಹುದು, ಆದ್ರೆ ಏನೋ ಒಂದಿದೆ ಇದೆ ಇದೆ ಇದೆ, ಅದು ಸದಾ ಇರುವಂತಹದ್ದು. ಅದು ಯಾವತ್ತಿಗೂ ನಾಶವಾಗದೆ ಇರುವಂತದ್ದು, ಅವಿನಾಶಿಯಾದಂತಹದ್ದು. ಸತ್ ಅನ್ನೋದು ಆ ಪರಮಾತ್ಮನ ಇರುವಿಕೆ. ಪರಮಾತ್ಮನೇ ಎಲ್ಲ ರೀತಿಯಲ್ಲೂ ಕಾಣಿಸ್ತಾ ಇರೋದು. ಆ ಏನು ಕಾಣಿಸ್ತಾ ಇದೆಯೋ ಅದು ಮಾತ್ರ ಬದಲಾಗ್ತಾ ಇದೆ, ಅದು ಇರುವಿಕೆ ಮಾತ್ರ ಬದಲಾವಣೆ ಆಗಲ್ಲ. ಅದು ಸತ್. ಮತ್ತೆ ಈ ಮುಂದಿನ ಶ್ಲೋಕದಲ್ಲಿ ನಾವು ಇವಾಗ ಹೋಗೋದು ಆ ಸತ್ನ ಇವಾಗ ಹೇಗೆ ಎಲ್ಲ ಬೇರೆ ರೀತಿಯಲ್ಲಿ ಹೇಗೆ ಉಪಯೋಗಿಸ್ತೀವಿ. ಇವಾಗ ಸದ್ಗುಣ ಅಂತ ಹೇಳ್ತೀವಿ, ಒಳ್ಳೆದಕ್ಕೆ ಎಲ್ಲವೂ ಸಹ ಆ ಇರುವುದನ್ನೇ ಅದರ ಜೊತೆಗೆ ಯಾವ್ಯಾವ್ದನ್ನ ಜೋಡಣೆಯನ್ನ ಮಾಡಿ ಹೇಳಿದ್ದಾರೆ. ತ್ಯಾಗ, ತಪಸ್ಸು ಮತ್ತು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗೋದನ್ನ ಸತ್
ಎಂಬ ಪದದಿಂದ ವಿವರಿಸಲಾಗಿದೆ ಮತ್ತು ಅಂತಹ ಉದ್ದೇಶಗಳಿಗಾಗಿ ಯಾವುದೇ ಕಾರ್ಯವನ್ನು ಸತ್ ಎಂದು ಕರೆಯಲಾಗುತ್ತೆ. ಸ್ಟಾರ್ಟ್ ಮಾಡ್ತೀರಾ? ಈ ಶ್ಲೋಕದಲ್ಲಿ ಸತ್ ಎನ್ನುವುದನ್ನು ಹೇಗೆ ವಿವರಿಸಲಾಗಿದೆ? ಈಗಾಗ್ಲೇ ವಿವರಿಸಿ ಆಯ್ತಲ್ವ ಸತ್ ಅನ್ನೋದು. ಆದ್ರೆ ಈ ಶ್ಲೋಕದಲ್ಲಿ ಅದನ್ನ ಮುಂದುವರೆದು ಇನ್ನು ಬೇರೆ ಬೇರೆದಕ್ಕೆ ಹೇಗೆ ಅಪ್ಲೈ ಮಾಡಿದ್ದಾರೆ ಅನ್ನೋದನ್ನ ಹೇಳಿ. ನೋಡಿ, ಇಲ್ಲಿ ನೋಡ್ಕೊಂಡೆ ಹೇಳಿ. ಯಜ್ಞ ಅಂದ್ರೇನು, ದಾನ ಅಂದ್ರೇನು, ತಪಸ್ಸು ಅಂದ್ರೇನು ಎಲ್ಲನ ಇಲ್ಲಿ ಕೊಟ್ಟಿದೆ. ಇನ್ ಸ್ವಲ್ಪ ಸ್ಲೈಡ್ ದೊಡ್ಡದಾಗಿ ಮಾಡ್ತೀನಿ. ಯಜ್ಞ ಅಂತಂದ್ರೆ ಏನು? ನಾವು ಇದನ್ನ ಸಾಕಷ್ಟು ಬಾರಿ ನಾವು ಚಿಂತನೆ ಮಾಡಿದೀವಿ. ಯಜ್ಞ ಅನ್ನೋದು ಬಂದಾಗೆಲ್ಲಾನು ಹೀಗೆ ಪಂಚಯಜ್ಞಗಳನ್ನ ಮಾಡ್ಬೇಕು ಅನ್ನೋದನ್ನ. ಮಾಲಾಜಿ ಇದ್ದೀರಾ? ಹಾ ಮ್ಯಾಮ್, ಕಟ್ ಆಗ್ತಿತ್ತು, ಸರಿ ಕೇಳಿಸ್ಲಿಲ್ಲ, ಗೊತ್ತಾಗ್ಲಿಲ್ಲ. ಹೌದಾ? ನಂದು ಇವಾಗ ಇಂಟರ್ನೆಟ್ ಕೇಳಿಸ್ತಾ ಇದೆ ಮ್ಯಾಮ್, ಇವಾಗ ಕೇಳಿಸ್ತಾ ಇದೆ. ಅದೇ ತ್ಯಾಗ, ತಪಸ್ಸು ಮತ್ತು ದಾನಗಳ ಸಾಧನೆಯಲ್ಲಿ ಸ್ಥಾಪಿತವಾಗಿರುವ ಸತ್ಯಂ ಅಂದ್ರೆ ಸತ್ ಅನ್ನೋದು ಅರ್ಥ ಅದೇ ನೀವ್ ಹೇಳ್ದಂಗೆ. ಇಲ್ಲಿ ಯಜ್ಞ ಅನ್ನೋದು ನಾವು ದೇವರನ್ನ ಒಂದು ಪರಮಾತ್ಮ ಅರ್ಪಣೆ ಅಂತ ಹೇಳಿ ನಾವು ಎಲ್ಲಾ ಕೆಲ್ಸಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಅದು ಒಂಥರ ಯಜ್ಞ ತರ ಆಗತ್ತೆ. ಆಮೇಲೆ ದಾನ, ಅದು ಸತ್ಪಾತ್ರರಿಗೆ ದಾನ ಕೊಡ್ಬೇಕು ನಾವು. ಅಂದ್ರೆ ಯಾರಿಗೆ ಅವಶ್ಯಕತೆ ಇರತ್ತೆ ಅವ್ರಿಗೆ ನಾವು ದಾನ ಕೊಡ್ಬೇಕಾಗತ್ತೆ. ಇಲ್ಲಾಂದ್ರೆ ನಾವು ಕೊಟ್ಟಿದ್ದ ದಾನನೂ ವ್ಯರ್ಥ ಆಗೋಗತ್ತೆ. ಆತ ದಾನ ಅಂತ ಹೇಳಿದ್ದಾರೆ. ತಪಸ್ಸು. ಮಾತಿನ ನಾವು ಸರಿಯಾಗಿ ಆಲೋಚನೆ ಮಾಡಿ ನಮ್ಮ ದೇಹ, ಮನಸ್ಸು, ಬುದ್ಧಿಯನ್ನ ನಮ್ಮ ಸರಿಯಾದ ಆಲೋಚನೆಗಳಿಂದ ನಾವು ಎಲ್ಲಾ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಸೊ ಆ ತರ ಮಾಡಿದ್ದ ಎಲ್ಲಾ ಕಾರ್ಯವನ್ನ ಸತ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪ್ರಾಪರ್ ಏನ್ ಹೇಳ್ತೀವಿ ನಾವು, ರೂಲ್ ಅಂತ ಏನ್ ಹಾಕೊಂತೀವಿ ನಮಗೆ ನಾವೇ, ನಾನು ಈ ತರ ಬದುಕ್ಬೇಕು ಅಂತ ಆಗ್ಲಿ, ಅಂದ್ರೆ ಈ ತರ ಬದುಕ್ಬೇಕಂದ್ರೆ ನನ್ನ ಹತ್ರ ಅಷ್ಟಿರ್ಬೇಕು ಇಷ್ಟಿರ್ಬೇಕು ಆ ತರ ಅಲ್ಲ. ಆದ್ರೆ ಒಂದು ಧರ್ಮದಲ್ಲಿ ಒಂದು ಚೌಕಟ್ಟು, ನಾನು ಇದನ್ನ ಮೀರಿ ನಡಿಬಾರ್ದು, ನಾನು ಇದನ್ನ ಮೀರಿ ಮಾಡೋದು ನನ್ಗೆ ಅದು ಸರಿ ಇಲ್ಲ ಅನ್ನೋ ನಮಗೆ ನಾವು ಒಂದು ಕಟ್ಟುಪಾಡು ಅಂತ ಏನ್ ಹೇಳ್ತೀವಿ ಅದನ್ನ ಹಾಕೊಂಡು ನಾವು ನಡೆದಾಗ ಅದು ನಮ್ಗೆ ಈ ಸತ್ ಅನ್ನೋ ಅರ್ಥದಲ್ಲಿ ಅದೆಲ್ಲ ಬರುತ್ತೆ. ರೀತಿಯಲ್ಲಿ ಹಾಕೊಂಡು ಹೋದಾಗ ಮೊದ್ಲು ಈ ತರ ಎಲ್ಲ ಮನಸ್ಸಿನಲ್ಲಿ ಗೊಂದಲಗಳಿರುತ್ತೆ, ಅವೆಲ್ಲಾನು ಖಾಲಿ ಆಗ್ಬಿಟ್ಟು ಹೀಗೆ ಸತ್ ಕಾರ್ಯಗಳೆಲ್ಲ ಮಾಡ್ತಾ ಹೋದ್ರೆ ಆಮೇಲೆ ಏನಾಗುತ್ತೆ, ಎಲ್ಲ ಪೂರ್ತಿ ಪರಮಾತ್ಮನಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಅದೇ ಪರಮಾತ್ಮನ ಒಂದು ಜ್ಞಾನ ಅನ್ನೋದು ಸಂಪೂರ್ಣವಾಗಿ ನಮ್ಗೆ ಲಭ್ಯವಾಗತ್ತೆ. ವಾಸನೆಗಳಿದ್ದಾಗ ಅದು ಸಂಪೂರ್ಣವಾಗಿ ಅರ್ಥ ಆಗೋಕೆ ಸಾಧ್ಯ ಇಲ್ಲ. ಈ ವಾಸನೆಗಳಿಂದ ಯಾವಾಗ ಕ್ಷಯ ಆಗುತ್ತೋ ಇದೆಲ್ಲ ಮಾಡ್ಬೇಕು. ಕರ್ಮಯೋಗ, ಭಕ್ತಿ ಯೋಗ ಎಲ್ಲ ಮಾಡ್ಬೇಕು. ಮಾಡಿದಾಗ ಆಮೇಲೆ ಪರಮಾತ್ಮ ಜೀವಾತ್ಮ ಎರಡು ಒಂದೇ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಎಲ್ಲವೂ ಅದಕ್ಕೆ ಗೊತ್ತಾಗೋದಕ್ಕೆ ಮಾಡುವಂತಹ ಕೆಲಸಗಳು ಎಲ್ಲವೂ ಸಹ ಸತ್ತೆ. ಸತ್ ಅಂದ್ರೆ ಪರಮಾತ್ಮ ಅಂದ್ರೆ ಬೇರೆ ಏನು ಅಲ್ಲ. ಇವಾಗ ಸತ್ ಕಾರ್ಯಗಳು ಅಂತ ಹೇಳ್ತೀವಿ, ಸದ್ವಿನಿಯೋಗ ಅಂತ ಹೇಳ್ತೀವಿ, ಸದ್ಭಾವನೆಗಳು ಎಲ್ಲೋ ಸತ್ ಅಂತ ಹೇಳೋದಿಲ್ಲ, ಅದು ಪರಮಾತ್ಮನ ಸೂಚಿಸುವಂತಹದ್ದೇ.
ರತ್ನ ಅವ್ರಿಗೆ ಇನ್ನೇನಾದ್ರು ಇದಿದ್ಯಾ ಹೇಳ್ಬೇಕು ಅನ್ನೋದಿದ್ಯಾ? ಏನಿಲ್ಲ ಮ್ಯಾಮ್, ಎಲ್ಲ ಆಲ್ಮೋಸ್ಟ್ ಈ ಚಿತ್ರದಲ್ಲೇ ತೋರಿಸ್ಬಿಟ್ಟಿದಾರಲ್ಲ, ಇಷ್ಟು ಕ್ಲಾರಿಟಿ ಅಂದ್ರೆ ಕ್ಲಿಯರ್ ಆಗಿ ಇನ್ನೇನು ಹೇಳಕ್ಕಿಲ್ಲ ಮ್ಯಾಮ್. ಹೀಗೆ ಅಜ್ಞಾನದಲ್ಲಿರುವಾಗ ಎಲ್ಲ ಮನಸ್ಸು ಹೀಗೆ ವಿಚಲಿತವಾಗಿರುತ್ತೆ. ಆಮೇಲೆ ಸತ್ ಕಾರ್ಯಗಳನ್ನು ಮಾಡಿದಾಗ ಎಲ್ಲವನ್ನು ತಿಳ್ಕೊಂಡಾಗ, ಜ್ಞಾನ ಎಲ್ಲ ತಿಳ್ಕೊಂಡಾಗ ಮನಸ್ಸೆಲ್ಲ ಶುದ್ಧವಾಗಿ ಆವಾಗ ಅವಿಚಲಿತ ಜೀವನ, ಅವನು ಸಂಪೂರ್ಣವಾಗಿ ಸಂತೋಷವಾಗಿ ಆನಂದಮಯ ಜೀವನವನ್ನ ಜ್ಞಾನಿ ಬದುಕ್ತಾನೆ. ಅಷ್ಟೇ, ಅಜ್ಞಾನಿಗೂ ಜ್ಞಾನಿಗೂ ವ್ಯತ್ಯಾಸ. ಮೊದಲು ಬಂಧನ, ಆಮೇಲೆ ಏನು ಇಲ್ಲ, ಬಂಧನ ಅನ್ನೋದೆಲ್ಲ ಮಿಥ್ಯ ಅನ್ನೋದು ಗೊತ್ತಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ.